ಇದೆಂಥ ಆಟವಿದು ಮಾತೆ? ಮನುಷ್ಯ ಹಾಗೂ ಸಂಬಂಧಗಳನ್ನು ಪಣಕ್ಕಿಡಲಾಗುವುದೇ? ರಾಕ್ಷಸರು ಹಾಗೂ ನಾಗಗಳಲ್ಲಿ ನರಮೇಧ ಯಜ್ಞ ಮಾಡುವ ಪದ್ಧತಿ ಇದೆ. ಅಲ್ಲಿ ಮನುಷ್ಯರ ಬಲಿ ಕೊಡಲಾಗುತ್ತದೆ. ಆ ಪದ್ಧತಿ ಈಗ ಹಸ್ತಿನಾಪುರದಲ್ಲಿಯೂ ಆರಂಭವಾಗುತ್ತಿದೆಯೇ ಮಹಾರಾಣಿ? ಒಂದು ವೇಳೆ ಕೃಷ್ಣ ಈ ಸಮಯದಲ್ಲಿ ಇಲ್ಲಿದ್ದರೆ ಆಗ ಈ ದ್ಯೂತ ಕ್ರೀಡೆಯನ್ನು ಅವಶ್ಯವಾಗಿ ತಡೆಯುತ್ತಿದ್ದ. ಅಕ್ಕ ಅಕ್ಕ, ಈ ಆಟವನ್ನು ತಕ್ಷಣವೇ ನಿಲ್ಲಿಸಬೇಕು. ಕುಂತಿ, ಯಾವುದನ್ನು ಪಿತಾಮಹ ಹಾಗೂ ವಿದುರ ತಡೆಯಲಾಗಲಿಲ್ಲವೋ ಅಲ್ಲಿ ಅವಶ್ಯವಾಗಿ ಧರ್ಮ ಸಂಕಟವಿರಬಹುದು. ನಾನು ಹೇಗೆ ಇದಕ್ಕೆ ಪರಿಹಾರ ನೀಡಬಲ್ಲೆ? ನನ್ನ ಮಗುವೆ, ಈಗ ನೀನು ಯಾರನ್ನು ಪಣಕ್ಕಿಡುವೆ? ಮಾಮಾಶ್ರೇ, ಈಗ ಈ ಅರ್ಜುನ ನನ್ನ ದಾಸನಾಗುವನು. ಅರ್ಜುನನ ಸಮನಾಗಿರುವಂತವರು ಅಂತವರು ನಿನ್ನ ಬಳಿ ಯಾರಿದ್ದಾರೆ ದುರ್ಯೋಧನ? ಅಂಗರಾಜ ಕರ್ಣ. ಸೂತಪುತ್ರ ಹಾಗೂ ರಾಜಕುಮಾರರಲ್ಲಿ ಸಮಾನತೆ ಹೇಗಾಗಲು ಸಾಧ್ಯ? ಯುವರಾಜ ಭೀಮ. ಹೌದು, ನಾನು ಸೂತಪುತ್ರ. ಮಿತ್ರ ದುರ್ಯೋಧನ, ಇಂಥ ದುರಾಚಾರಿ ಎದುರು ನನ್ನನ್ನು ಪಣಕ್ಕಿಡುವ ನಿರ್ಣಯ ಮಾಡಿರುವಿರೆ? ಇಲ್ಲ ಮಿತ್ರ, ಇವನನ್ನು ನಿನ್ನ ದಾಸನನ್ನಾಗಿ ಮಾಡುವ ನಿರ್ಣಯ ಮಾಡಿದ್ದೇನೆ. ಹಾಗೂ ಅರ್ಜುನ, ನಿನ್ನ ಧನಸ್ಸು ಏನು, ಅದರ ಹೆಸರು? ಗಾಂಧೀವ ಜ್ಯೇಷ್ಠ, ಕೇಳಿದ್ದೇನೆ. ಅಗ್ನಿದೇವನು ಖಾಂಡವವನದ ಯಾವ ಮಾಯೆಯನ್ನು ಭೋಜನ ಮಾಡಿದನೋ ಅದೇ ಮಾಯೆಯಿಂದ ಈ ಧನಸ್ಸನ್ನು ರೂಪಿಸಿದ್ದಾನೆ ಜ್ಯೇಷ್ಠ. ಅಗ್ನಿದೇವನ ಪ್ರಸಾದ ಒಬ್ಬ ದಾಸನ ಕೈಯಲ್ಲಿ ಶೋಭಿಸುವುದಿಲ್ಲ. ಕರ್ಣನಿಗೆ ನಿನ್ನ ಧನಸ್ಸನ್ನು ಕೊಡು ಅರ್ಜುನ, ಕೊಡು. ದಾಸ ಅರ್ಜುನ, ನೀನು ಅಲ್ಲಿ ಹೋಗಿ ಕುಳಿತುಕೋ. ಈಗ ನಿಮ್ಮ ಮುಂದೆ ನಾನು ಸ್ವಯಂ ನನ್ನನ್ನೇ ಪಣಕ್ಕಿಡುವೆ. ಇದು ಯಾವ ರೀತಿಯ ಮೋಸ? ವೃಕ್ಷಕ್ಕೆ ಮಿಂಚು ಹೊಡೆದರೆ ಎಲ್ಲಕ್ಕಿಂತ ಮೊದಲು ಅದರ ಶಿರವೇ ದಹಿಸುವುದು. ಈ ಸಭೆಯ ಶಿರದಂತಿರುವ ಗುರು, ದ್ರೋಣ, ಪಿತಾಮಹ ಇತರರು ಕ್ರೋಧದಿಂದ ದಹಿಸುತ್ತಿಲ್ಲಬೇಕೆ? ಯಾರು ಏನನ್ನು ಹೇಳುತ್ತಿಲ್ಲಬೇಕೆ? ಆರ್ಯವರ್ತದ ಚಕ್ರವರ್ತಿ ಸಾಮ್ರಾಟ ನಾನು ಈ 5 ದಾಸರ ಪತ್ನಿಯನ್ನು ಈ ಸಭೆಯಲ್ಲಿ ಬರಲು ಆದೇಶ ನೀಡು.